ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಬ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಒಂದು ತುಂಬಾ ಇಷ್ಟ ಆಗುವಂಥದ್ದು ಒಂದು ಸ್ವೀಟ್ ರೆಸಿಪಿ ಹಾಗೂ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಒತ್ತು ಶಾವಿಗೆನ ನಾನು ಈ ಒಂದು ಜೊತೆಗೆ ಕಾಯಿ ಹಾಲು ಕಾಂಬಿನೇಷನಲ್ಲಿ ನಾನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಫ್ರೆಶ್ ಆಗಿರುವಂಥ ಒಂದು ಬೌಲ್ನಷ್ಟು ಕೊಬ್ಬರಿ ಹಾಗೂ ಒಂದು 2 ಸ್ಪೂನಷ್ಟು ಗಸಗಸೆ, ಒಂದು 3 ಏಲಕ್ಕಿ, ಒಂದು 5 ಬಾದಾಮನ್ನ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ಹೋಳ್ನಷ್ಟು ತೆಂಗಿನಕಾಯಿನ ತುರ್ಕೊಂಡು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬೌಲ್ನಷ್ಟು ಬೆಲ್ಲನ ಕರಗಿಸ್ಕೊಂಡು ಅದನ್ನು ಶೋಧಿಸ್ಕೊಂಡು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು, ಅದಾದಮೇಲೆ ನಾವಿಲ್ಲೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಹಾಲನ್ನ ಅದನ್ನು ಹಾಕ್ಕೊಂಡು ಅದರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ಒಂದು ಕುದಿ ಬಂದಾದ ನಂತರ ನಾವು ಏನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ವಲ್ಲ ಬಾದಾಮು, ಗಸಗಸೆ, ಏಲಕ್ಕಿ, ಕೊಬ್ಬರಿ ಅದನ್ನೆಲ್ಲನೂ ಸಹ ಮತ್ತೆ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಅದು ಒಂದು ಪರಿಮಳ ಬರುತ್ತೆ, ಅಲ್ಲಿವರೆಗೂ ನಾವು ಅದನ್ನು ಕುದಿಯೋಕ್ಕೆ ಬಿಡಬೇಕಾಗುತ್ತೆ ಒಂದು ಲೋ ಫ್ಲೇಮಲ್ಲಿ. ಸೊ ಇಲ್ಲಿ ನಾನು ಬೇರೆ ಒಂದು ಬಾಣಲಿನಲ್ಲಿ ನಾನು ಒಂದು 2 ಬೌಲ್ನಾಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ 2 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒತ್ತು ಶಾವಿಗೆನ ಅಕ್ಕಿ ಹಿಟ್ಟು ಹಾಗೂ ರಾಗಿ ಹಿಟ್ಟು ಎರಡರಿಂದನೂ ಅಕ್ಕಿದು ರಾಗಿದು ಎರಡನ್ನೂ ಸಹ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ನಾವೇನು ಇಲ್ಲಿ ಅಕ್ಕಿ ಹಿಟ್ಟು 2 ಬೌಲ್ನ ಹಾಕ್ಕೊಂಡು ಅದು ಚೆನ್ನಾಗಿ ನಾದ್ಕೊಂಡು ಅದು ಆರಿದ್ಮೇಲೆ ನಾವು ಒಂದು ಪೇಪರ್ ಕವರ್ ಇರುತ್ತಲ್ಲ, ಒಂದು ಎಣ್ಣೆ ಕವರು, ಅದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾದ್ಕೋಬೇಕಾಗತ್ತೆ. ಇದರಿಂದ ಉಂಟೆಗಳೇನಾದರೂ ಇದ್ದರೆ ಸಹ ಅದು ಹೋಗುತ್ತೆ. ಸೊ ಚೆನ್ನಾಗಿ ಸ್ಮೂತಾಗಿ ಸಹ ಬರುತ್ತೆ. ಇದೇ ಒಂದು ಮೆಥಡಲ್ಲಿ ನಾವು ರಾಗಿದೂ ಸಹ ಅದೇ ನೀರಿಗೆ ಅಕ್ಕಿ ಹಿಟ್ಟು ಬದಲು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಸಹ ನಾವು ರಾಗಿ ಒಂದು ಒತ್ತು ಶಾವಿಗೆನ ಸಹ ಮಾಡ್ಕೊಳ್ಬೋದು. ಇದಕ್ಕೆ ಒಂದು ನಾನೇನು ಸ್ವೀಟು ಒಂದು ಕಾಯಿ ಹಾಲು ತೋರಿಸಿದ್ನಲ್ಲ ಅದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಫಾಸ್ಟಾಗುತ್ತೆ. ಸಡನ್ನಾಗಿ ಮನೆಗೆ ಯಾರಾದರೂ ನೆಂಟರು ಬಂದಾಗ ಅಥವಾ ಅವರಿಗೆ ಒಂದು ಸ್ವೀಟ್ ರೆಸಿಪಿ ಮಾಡ್ಕೊಡ್ಬೇಕು ಅಂದಾಗ ಈ ಒಂದು ರೆಸಿಪಿನ ಮಾಡಿಕೊಟ್ರೆ ದೊಡ್ಡವ್ರಿಗಾಗಲಿ ಮಕ್ಕಳಾದರೆ ಅದನ್ನು ನೂಡಲ್ಸ್ ಅಂದ್ಕೊಂಡು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದನ್ನು ನಾವೇನು ಇಲ್ಲಿ ಚಕ್ಲಿ ಮಾಡ್ತೀವಲ್ಲ ಆ ಒಂದು ಒತ್ತೋದ್ರಲ್ಲಿ ಹಾಕ್ಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ, ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದಾಗುತ್ತೆ. ಇದು ಬಂದುಬಿಟ್ಟು ಆಗಿನ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು, ನಮ್ಮ ಅಜ್ಜಿರ ಕಾಲದಲ್ಲೆಲ್ಲ. ಆಗ ಅದು ನಾವು ತುಂಬ ಕಷ್ಟ ಟೈಮ್ ತಗೊಳ್ತೆ ಅನ್ಕೊತಾ ಇದ್ವಿ, ಬಟ್ ತುಂಬಾ ಫಾಸ್ಟಾಗಿ ಆಗುತ್ತೆ. ಒಂದು ಏನಿಲ್ಲ ಅಂದರೂ ಒಂದು ಜಸ್ಟ್ 10 ಮಿನಿಟ್ಸಲ್ಲಿ ಈ ಒಂದು ರೆಸಿಪಿನ ನಾವು ಮಾಡ್ಕೊಳ್ಬೋದು. ಸೊ ಇದು ನೋಡ್ಬೋದು, ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ರಲ್ಲ ನಾನು ಅದರಲ್ಲಿ ಮತ್ತು ಈಗ ಚಕ್ಲಿ ಎರಡರಲ್ಲೂ ಮಾಡಿದ್ದೀನಿ. ಇದಕ್ಕೆ ನಾವು ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಸಹ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ನೋಡಿ ನಾನಿಲ್ಲಿ ಒಂದು ರಾಗಿದೂ ಅಂದರೆ ರಾಗಿ ಹಿಟ್ಟಲ್ಲಿ ಸಹ ನಾನು ಮಾಡ್ಕೊಂಡಿದ್ದೀನಿ ಅದೇ ಒಂದು ಮೆಥಡಲ್ಲಿ. ಸೊ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.